ನಮ್ಮ ಇವತ್ತಿನ ವಿಷಯ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 1ನೇ ವಾಕ್ಯದಿಂದ ಸ್ಟಾರ್ಟ್ ಮಾಡೋಣ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದ ಆತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ಪ್ರಥಮ ಫಲದಂತಾದರು. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ. ಇವರು ನಿರ್ದೋಷಿಗಳಾಗಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಈ 14ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ನೋಡ್ತಾ ಇರುವಂಥ ಇದು ಅನೇಕರು ಓದಿದ್ದಾರೆ, ನೀವೆಲ್ಲ ಓದಿದ್ದೀರಿ. ಆದರೆ ಅನೇಕರಿಗೆ ಇದೇನು ಅರ್ಥನೇ ಆಗಲ್ಲ, ಭಾಳ ಜನಕ್ಕೆ ಅರ್ಥನೂ ಆಗಲ್ಲ, ಭಾಳ ಜನ ತಲೆ ಕೆಡಿಸ್ಕೊಳ್ಳೋಕ್ಕೂ ಆಗಲ್ಲ. ಕೆಲವೊಂದು ಕಾಂಪ್ಲಿಕೇಟ್ ಇರುವಂಥ ವಿಷಯಗಳು ಸಹ ಇದರಲ್ಲಿ ಇದ್ದಾವೆ. ಆದ್ದರಿಂದ ಪ್ರೈಸ್ ದಿ ಲಾರ್ಡ್ ಸೋದರ, ಇದ್ರ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ, ಯಾವ ಪಾಸ್ಗಳು ಇದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ಹೋಗಲ್ಲ. ಪ್ರೈಸ್ ದಿ ಲಾರ್ಡ್, ನಾವು ಈ ದಿನಗಳಲ್ಲಿ ಇದನ್ನೇ ಕಲಿತಾ ಬರೋದರಿಂದ, ಇದರಲ್ಲಿ ಕಲಿಬೇಕಾದ ಅನೇಕ ವಿಷಯಗಳಿರೋದ್ರಿಂದ ನಮ್ಮ ಜನರು, ದೇವ ಜನರು ತಪ್ಪಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬಾರದು, ಇದನ್ನು ಸರಿಯಾಗಿ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ಇವತ್ತು ವಿವರಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಸೋದರ, ಮೊದಲನೇದಾಗಿ ಇಲ್ಲಿ ನಾವು ನೋಡ್ತಾ ಇರೋದು, ನಾನು ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೇನೆ. ಯಾವುದು ಈ ಚಿಯೋನ್ ಪರ್ವತ? ಚಿಯೋನ್ ಪರ್ವತ ಅಂತ ಕಳೆದ ವಾರ ತಾನೇ ನಾವು ನೋಡಿದ್ವಿ, ಆಚೆ ವಾರನೇ ನೋಡಿದ್ವಿ. ಯಾವುದು ಈ ಚಿಯೋನ್? ಯಜ್ಞದ ಕುರಿಯಾದ ಆತನು ನಿಂತಿರುವಂಥ ಚಿಯೋನ್ ಪರ್ವತ ಯಾವುದು? ಉನ್ನತೋನ್ನತವಾದ ದೇವರ ಗಿರಿ, ಉನ್ನತ ಗಿರಿಯಾದ ಚಿಯೋನ್ ಪರ್ವತ. 42ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದೇವರ ಸಿಂಹಾಸನ ಇರುವಂಥ ದೇವಗಿರಿಯಾದ ಚಿಯೋನ್ ಪರ್ವತ. ಪ್ರೈಸ್ ದಿ ಲಾರ್ಡ್ ಸ್ತೋತ್ರ. ಆಮೇಲೆ ಸ್ತೋತ್ರ, ಮುಂದಿನ ವಾಕ್ಯ, ಚಿಯೋನ್ ಪರ್ವತ ಮೇಲೆ ನಿಂತಿರುವುದರಿಂದ ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಇದು ಯಾರು? 1,44,000 ಜನ ಯಾರು? ಆಮೇಲೆ ಅವರು ಏನಂತ, ಅವರ ಯೋಗ್ಯತೆ ಏನಂತ ಕೆಳಗಿನ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಆತನ ಜೊತೆಯಲ್ಲಿ ಇದ್ದ 1,44,000 ಜನ. ಆಮೇಲೆ ಅವರವರ ಹಣೆಯ ಮೇಲೆ ಆತನ ಹೆಸರು, ಅವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿತು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಶಬ್ದ ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಆಮೇಲೆ ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮಧ್ಯೆಯೂ ಹಿರಿಯರ ಮುಂದೆಯೂ ಈ ಹೊಸ ಹಾಡನ್ನು ಹಾಡಿದರು. ಪ್ರೈಸ್ ದಿ ಲಾರ್ಡ್. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರು ಈ ಹಾಡನ್ನು ಕಲಿಯಲಾರರು. ಪ್ರೈಸ್ ದಿ ಲಾರ್ಡ್. ಆಗ ಇದು ಯಾರೆಂಬುದೇ ದೊಡ್ಡ ಸಮಸ್ಯೆ. ಇದರ ಬಗ್ಗೆ ದೊಡ್ಡ ಸಂಶಯ ಮತ್ತು ದುರುಪದೇಶಗಳು ಬಹಳ ನಾವು ಲೋಕದಲ್ಲಿ ನೋಡೋರಾಯಿದ್ದೇವೆ. ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರೈಸ್ ದಿ ಲಾರ್ಡ್, ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯ ಅಂದರೆ, ಈ 1,44,000 ಜನ ಅಂದರೆ ಇದು TPM ಎಂಬುದಾಗಿರುವ ಸಭೆಯ ಪಾಸ್ಟ್ರುಗಳು ಅಥವಾ ಅಲ್ಲಿರುವಂಥ ಜನ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅವರೇ ಹೇಳ್ಕೊಳ್ತಾರೆ, ನಾವೇ ಇವು 1,44,000 ಜನ. ಯಾಕಂದರೆ ಅದರ ಕೆಳಗಿನ ವಾಕ್ಯ ನೋಡ್ತೇವೆ, ಸ್ತ್ರೀ ಸಹವಾಸದಿಂದ ಮಲಿನವಾಗದವರು ನಾವು ಅಂತ, ನಾವು ಮದುವೆ ಮಾಡಿಕೊಳ್ಳಲ್ಲ ನಾವೇ ಅಂತ ಅವ್ರು ಹೇಳ್ಕೊಳ್ತಾರೆ. ಇನ್ನು ಕ್ಯಾಥಲಿಕ್ನವ್ರು ಹೇಳ್ತಾರೆ, ನಾವು ಗಂಡಸರು ಇದ್ದೇವೆ, ಹೆಂಗಸರು ಇದ್ದೇವೆ, ನಮ್ಮಲ್ಲಿ ತುಂಬ ಜನ ಇದ್ದಾರೆ, ಇದಕ್ಕಿಂತ ಜಾಸ್ತಿನೇ ಇದ್ದಾರೆ, ಸ್ತೋತ್ರ, ಮದುವೆ ಮಾಡಿಕೊಳ್ಳದವರು, ಸ್ತ್ರೀ ಸಹವಾಸದಿಂದ ಮಲಿನವಾಗದವರು ಅಂತ ಅವರು ಸಹ ಹೇಳ್ಕೊಳ್ತಾರೆ. ಸೊ ಕ್ಯಾಥಲಿಕ್ನವರ ಅಥವಾ TPMನವರ ಅಥವಾ ಬೇರೆ ಯಾರಿವರು ಅನ್ನೋದು ದೊಡ್ಡ ಸಂಶಯದ ವಿಷಯ ಇದು. ಪ್ರೈಸ್ ದಿ ಲಾರ್ಡ್. ಇದನ್ನು ಅನೇಕ ರೀತಿಯಲ್ಲಿ ಹೇಳ್ಕೊಳ್ತಾರೆ. ಆದರೆ ಇದು ಯಾರಂತ ಬೈಬಲ್ನಲ್ಲೇ, ಪ್ರಕಟಣೆ ಗ್ರಂಥದಲ್ಲೇ ವ್ಯಕ್ತವಾಗಿದೆ. ಎಲ್ಲೂ ಹುಡ್ಕೊಂಡು ಹೋಗೋದು ಬೇಡ. 7ನೇ ಅಧ್ಯಾಯದಲ್ಲಿದೆ 1ನೇ ವಾಕ್ಯದಿಂದ. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು, ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡ್ಕೊಂಡು
ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ, ಇವರ ಹಣೆಯ ಮೇಲೆ ದೇವದೂತರು ಮುದ್ರೆ ಹೊತ್ತಲಿಕ್ಕೆ ಬಂದಿದ್ದಾರೆ. ನಾವು ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಆಮೇಲೆ ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು, ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ. 1,44,000 ಜನ. ಪ್ರೈಸ್ ದಿ ಲಾರ್ಡ್. ಅವಾಗ ಈ 1,44,000 ಜನ ಯಾರು? ಕನ್ನಡದಲ್ಲಿ ಓದೋರು ಬೇಗ ಹೇಳಬೇಕು, ಬೇರೆ ಭಾಷೆಗಳೆಲ್ಲ ಓದಿಸ್ಲಿಕ್ಕೆ ಸಮಯ ಇಲ್ಲ, ಬೇರೆ ಕೆಲವೇ ನಿಮಿಷಗಳಲ್ಲಿ ಮುಗಿಸ್ತಾನೆ. ಬೇಗ ಹೇಳಬೇಕು. ಯಾರು ಈ 1,44,000 ಜನ? ಸಹೋದರ, ಮುದ್ರೆ ಒತ್ತಿಸಿಕೊಂಡವರು ಅಂತ ನೋಡ್ತೇವೆ. 14ನೇ ಅಧ್ಯಾಯದಲ್ಲೂ ನೋಡ್ತೇವೆ ಮುದ್ರೆ ಒತ್ತಿದ್ರು, ಅವರ ಹಣೆಯ ಮೇಲೆ ಮುದ್ರೆ ಒತ್ತಿದ್ರು ಅಂತ. ಅಲ್ಲಿಯೂ ನೋಡ್ತೇವೆ 1,44,000. ಇಲ್ಲಿಯೂ ನೋಡ್ತೇವೆ ಮುದ್ರೆ ಒತ್ತಿಸಿಕೊಂಡವರು 1,44,000. ಈ 1,44,000 ಸಂಖ್ಯೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ, ಇಸ್ರಾಯೇಲರ 12 ಗೋತ್ರಗಳಿಂದ ಒಂದೊಂದು ಗೋತ್ರದಲ್ಲಿ 12,000. ಅಂದರೆ ಈ 1,44,000 ಜನ ದೇವಜನರು, ವಿಶ್ವಾಸಿಗಳು, ರಕ್ಷಣೆ ಹೊಂದಿದ ಅನ್ಯ ಜನರು ಅಲ್ಲ. ಇವರು ಇಸ್ರಾಯೇಲ್ಯರ 12 ಗೋತ್ರಗಳಿಂದ ರಕ್ಷಣೆ ಹೊಂದಿದವರು, ದೇವರ ಕಡೆಗೆ ತಿರುಗಿಕೊಂಡವರು, ದೇವರ ಆರಿಸಿಕೊಂಡಂಥ ಇಸ್ರಾಯೇಲ್ಯರಿಂದ ರಕ್ಷಣೆ ಹೊಂದಿದಂಥ ಜನ. ಅಂದರೆ ಇದು ನಡೀತಾ ಇರುವಂಥ ಘಟನೆ, ನಡೀತಿರುವಂಥ ಸಮಯ ಯಾವುದಿದು? ಯಾವ ಸಮಯದಲ್ಲಿ ನಡೀತಾ ಇದೆ? ಆಂಟಿಕ್ರೈಸ್ಟ್ ಲೋಕವನ್ನು ಆಳುತ್ತಿರುವಂಥ 7 ವರ್ಷಗಳಲ್ಲಿ ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್. 7 ವರ್ಷದ ಪ್ರಥಮ ಸ್ಥಾನದಲ್ಲಿ, ಪ್ರಥಮ ಭಾಗದಲ್ಲಿ, 3.5 ವರ್ಷದಲ್ಲಿ ಈ 1,44,000 ಜನರ ತಲೆಯ ಮೇಲೆ, ಹಣೆಯ ಮೇಲೆ ಮುದ್ರೆ ಹಾಕಿದರು. ಅವರನ್ನು ಅರ್ಧ ಭಾಗ ಆದ ಮೇಲೆ, ಪ್ರೈಸ್ ದಿ ಲಾರ್ಡ್, ಮೇಲೆ ನಾವು ಚೀಯೋನ್ ಪರ್ವತದಲ್ಲಿ ನೋಡ್ತಾ ಇದ್ದೇವೆ, ಎತ್ತದ ಕುರಿಯಾದ ಆತನ ಜೊತೆಯಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಈ 1,44,000 ಜನ ಈ ಇಸ್ರಾಯೇಲ್ಯರ 12 ಕುಲಕ್ಕೆ ಸೇರಿದ 1,44,000 ಅಲ್ಲಿದ್ದಾರೆ. ಆತನ ಜೊತೆಯಲ್ಲಿ ಎಲ್ಲಿದ್ದಾರೆ? ಚೀಯೋನ್ ಪರ್ವತದ ಮೇಲಿದ್ದಾರೆ. ಚೀಯೋನ್ ಪರ್ವತದ ಮೇಲಿರುವಂಥ 1,44,000 ಜನ ಯಾವ ಸಭೆಯೂ ಅಲ್ಲ, ಯಾವುದೇ ಪಂಗಡದವರು ಅಲ್ಲ, ಅವರಿಗೂ ಇವರಿಗೂ ಸಂಬಂಧನೇ ಇಲ್ಲ. ಅವರು ಯಾರು? ಇಸ್ರಾಯೇಲ್ಯರ 12 ಗೋತ್ರಗಳಲ್ಲಿ ಸೇರಿದವರು. ಅದು ಸಂಖ್ಯೆಯೂ ಸಹ ಅಲ್ಲಿ ವ್ಯಕ್ತವಾಗಿದೆ, ಅದರ ಬಗ್ಗೆ ಸಂಶಯನೇ ಇಲ್ಲ. ಇನ್ನು ಇವರು ಹೇಳುವ ಒಂದೇ ಒಂದು ಕಾರಣ ಏನಂತ ಹೇಳಿದ್ರೆ, 4ನೇ ವಾಕ್ಯ, ಬೇರೆ ಯಾರೂ ಈ ಹಾಡನ್ನು ಹಾಡಲಿಲ್ಲ. ಅವರು ರಕ್ಷಣೆ, ಅವರ ಜನಾಂಗಗಳಿಂದ ರಕ್ಷಣೆ ಹೊಂದಿದ್ದರಿಂದ ಅವರು ಯಜ್ಞದ ಕುರಿಯಾದ ಆತನ ಮುಂದೆಯೂ ತಂದೆಯಾದ ದೇವರ ಮುಂದೆಯೂ 12 ಜನ ಸೋದರ ಯಾರು ಗೋತ್ರ ಪ್ರಧಾನರ ಮುಂದೆಯೂ ಎಲ್ಲ ಈ ಹಾಡನ್ನು ಪರಲೋಕದಲ್ಲಿ ಹಾಡಿದರು. ಪ್ರೈಸ್ ದಿ ಲಾರ್ಡ್. ಚೀಯೋನ್ ಪರ್ವತದಲ್ಲಿ ಕರ್ತನು ಯಜ್ಞದ ಕುರಿಯಾದ ಆತನ ಜೊತೆಯಲ್ಲಿ ಇದ್ದರು. ಆದರೆ ಪ್ರೈಸ್ ದಿ ಲಾರ್ಡ್, ಇಲ್ಲಿ ಹೇಳುತ್ತಿರುವಂಥ ಏನು ವಿಷಯ? ಇದು 4ನೇ ವಾಕ್ಯ. ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಪ್ರೈಸ್ ದಿ ಲಾರ್ಡ್. ಇದೇ ದೊಡ್ಡ ಸಮಸ್ಯೆ ಉಂಟು ಮಾಡಿರೋದು. ಸ್ತ್ರೀ ಸಹವಾಸದಿಂದ ಮಲಿನವಾಗದವರು ಇವರೇ. ಅಂದರೆ ಸ್ತೋತ್ರ, ಯಾರು ತಪ್ಪು ತಿಳ್ಕೋಬಾರ್ದು. ಪಾಸ್ಟ್ ಏನು ಈ ಥರ ಎಲ್ಲ ಹೇಳ್ತಿದ್ದಾರೆ ಅಂತ ಯಾರೂ ತಪ್ಪು ತಿಳ್ಕೋಬಾರ್ದು. ಪ್ರೈಸ್ ದಿ ಲಾರ್ಡ್. ಯವನಸ್ಥರಾದ ಪಾಸ್ಟ್ಗಳು ಯಾರೂ ಇದನ್ನು ಹೇಳೋದು ಇಲ್ಲ. ನಾನು ಸ್ವಲ್ಪ ವಯಸ್ಸಾಗಿರೋದ್ರಿಂದ, ಇನ್ನು ತೊಂದರೆ ಇಲ್ಲದೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ನೀವು ತಪ್ಪು ತಿಳ್ಕೋಬಾರ್ದು. ಪಾಸ್ಟ್ ಹಿಂಗೆಲ್ಲ ಯಾಕೆ ಹೇಳಿದ್ರು ಅಂತ. ಇದು ಬೇರೆ ಯಾರೂ ಅಲ್ಲ. ಇದು 17ನೇ ಅಧ್ಯಾಯದಲ್ಲಿ ಒಂದು ಸ್ತ್ರೀಯನ್ನು ನೋಡ್ತೇವೆ. 17ನೇ ಅಧ್ಯಾಯದಲ್ಲಿ ಒಂದು ಸ್ತ್ರೀ. ಯಾವ ಸ್ತ್ರೀ ಅದು? ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಗ್ರಂಥ ರೆವಲ್ಯೂಷನ್ 17:1. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾ ಜಾರಸ್ತ್ರೀಗೆ ಬಹಳ ನೀರುಗಳ ಮೇಲೆ ವಾಸಿಸಿರುವಂತ ಮಹಾ ಜಾರಸ್ತ್ರೀಗೆ ಬರುವ ದಂಡನೆಯನ್ನ ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದ್ರು. ಇದು ಭಾಷೆ ಸ್ವಲ್ಪ ಕೆಟ್ಟದಾಗಿ ನಮಗೆ ಅನಿಸುತ್ತೆ, ಬಟ್ ಅದು ಸತ್ಯ. ಅದೇ ತರ ಅರ್ಥ, ಗೂಢಾರ್ಥದಲ್ಲಿ ಹೇಳಿರುವಂಥ ವಾಕ್ಯಗಳಿವೆಲ್ಲ. ಗೂಢಾರ್ಥದಲ್ಲಿ ಹೇಳಿರುವಂಥ ವಾಕ್ಯಗಳು. ಇಲ್ಲಿ ಹೇಳಿರುವಂಥ ಸ್ತ್ರೀ ಒಂದು ಸಭೆಯಾಗಿದೆ, ಒಂದು ಜನಾಂಗವಾಗಿದೆ. ಪ್ರೈಸ್ ದಿ ಲಾರ್ಡ್. ಏಕ ಸ್ತ್ರೀಯ ಬಗ್ಗೆ, ಒಂದೇ ಸ್ತ್ರೀಯ ಬಗ್ಗೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು.
ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಸ್ತ್ರೀ ಸಹವಾಸದಿಂದ ಅಂತ ಹೇಳುವಾಗ ನೀವು 14ನೇ ಅಧ್ಯಾಯದಲ್ಲಿ ಮತ್ತೊಂದು ಸಲ ನೋಡ್ರಿ ಅದನ್ನು. 14ನೇ ಅಧ್ಯಾಯ 4ನೇ ವಾಕ್ಯ. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಸ್ತ್ರೀ ಸಹವಾಸದಿಂದ ಮಲಿನವಾಗದವರು ಅಂತ ಹೇಳುವಾಗ ಪ್ರೈಸ್ ದಿ ಲಾರ್ಡ್, ಸ್ತ್ರೀಯರೊಂದಿಗಿರುವಂಥ ಸಹವಾಸವು ಅಥವಾ ಸ್ತ್ರೀಯರೊಂದಿಗೆ ಸೇರುವುದು, ಪ್ರೈಸ್ ದಿ ಲಾರ್ಡ್, ಸ್ತೋತ್ರ, ಅದು ಮಲಿನ ಅಥವಾ ಅದು ಪಾಪ, ಅದು ಸ್ತೋತ್ರ ಏನು ದೇವರಿಗೆ ಇಷ್ಟ ಅಲ್ಲ ಅಂತ ಇದೆಲ್ಲ ಕಲಿಸುವಂಥ ಒಂದು ದೊಡ್ಡ ಗುಂಪು ಜನನೇ ಇದ್ದಾರೆ. ಕ್ರೈಸ್ತರಲ್ಲೂ ಇದ್ದಾರೆ, ವಿಶ್ವಾಸಿಗಳಲ್ಲೂ ಇದ್ದಾರೆ. ಅದೆಲ್ಲ ತಪ್ಪು, ದೇವರ ಪ್ರವೃತ್ತಿಗೆ ವಿರುದ್ಧವಾದದ್ದು. ಪ್ರೈಸ್ ದಿ ಲಾರ್ಡ್. ಪುರುಷನೊಂದಿಗೆ ಸ್ತ್ರೀಯನ್ನು ಉಂಟು ಮಾಡಿದವರು ಯಾರು? ದೇವರೇ. ಪುರುಷನ ಕೇಳಿದ್ರಿಂದ ಅಲ್ಲ ಸ್ತ್ರೀಯನ್ನು ಉಂಟು ಮಾಡಿಕೊಟ್ಟಿದ್ದು. ಚೋಜಿಟಮ್ ಮನುಷ್ಯನನ್ನು ಉಂಟು ಮಾಡಿದಾಗ ಮನುಷ್ಯನೊಳಗೆ ಏನಿತ್ತು? ಸ್ತ್ರೀಯೂ ಇತ್ತು. ಪುರುಷನೊಳಗಿಂದ ಸ್ತ್ರೀಯನ್ನು ಬೇರ್ಪಡಿಸಿ ಆ ಸ್ತ್ರೀಯನ್ನು ಪುರುಷನಿಗೆ ಕೊಟ್ಟಿದ್ದು ಯಾರು? ದೇವರೇ. ಆವಾಗ ಮನುಷ್ಯನ ಏಕನಾಗಿರುವುದು ಒಳ್ಳೆಯದಲ್ಲ ಅಂತ ಕಂಡು ಅವನಿಗೆ ತಕ್ಕ ಜೊತೆಯನ್ನು ಮಾಡಿಕೊಟ್ಟವನು ಯಾರು? ಪ್ರೈಸ್ ದಿ ಲಾರ್ಡ್. ಯಾರು? ದೇವರೇ. ಸೊ ಇದೆಲ್ಲ ವಾಕ್ಯ ಇರುವಾಗ ಪ್ರೈಸ್ ದಿ ಲಾರ್ಡ್, ಸ್ತೋತ್ರಂ. ಇನ್ನು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 3ನೇ ವಾಕ್ಯ. ಆಗ ಫರಿಸಾಯನು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಯಾವನಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದ್ದಕ್ಕೆ ಆತನು, ಮನುಷ್ಯನನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಯಾರು ಹೇಳಿದ್ರು? ದೇವರೇ ಹೇಳಿದ್ದಾನಂತ ನೀವು ಇನ್ನೂ ಓದಲಿಲ್ವಾ? ಆಗ ಪುರುಷನನ್ನುಂಟು ಮಾಡಿದ ದೇವರೇ ಸ್ತ್ರೀಯನ್ನು ಸಹ ಉಂಟು ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅವರಿಬ್ಬರು ಒಂದೇ ದೇಹವಾಗುವುದಕ್ಕಾಗಿ ಉಂಟು ಮಾಡಿದನು. ಅವರಿಬ್ಬರು ಇನ್ನೆರಡಲ್ಲ, ಒಂದಾಗಿದ್ದಾರೆ. ಪುರುಷ ಸ್ತ್ರೀ ಒಂದಾಗಿ, ಗಂಡ ಹೆಂಡತಿ ಒಂದೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪುರುಷನೊಂದಿಗೆ ಸ್ತ್ರೀಯನ್ನು ಸಹ ಸರಿ ಬೀಳುವ ಜೊತೆಯನ್ನು ಕೊಟ್ಟವನು ಪರಲೋಕದ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ವರ್ಸ್ 3. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡಸರು ಎಣಿಸಬೇಕು, ಹೆಂಗಸರು ಎಣಿಸಬೇಕು. ಈ ದಾಂಪತ್ಯ ಜೀವನ ಅನ್ನೋದು ದೇವರು ಕೊಟ್ಟಿರುವಂಥ ವರವಾಗಿದೆ, ದೇವರ ಆಶೀರ್ವಾದವಾಗಿದೆ. ಅದು ಹೆಂಗಿರಬೇಕು ಅಂತೆಲ್ಲ ದೇವರ ವಾಕ್ಯದಲ್ಲಿ ಭಾಳ ವ್ಯಕ್ತವಾಗಿದೆ. ಎಫೆಸ ಪತ್ರಿಕೆಯಲ್ಲಿ, ಕೊಲೊಸ್ಸೆ ಪತ್ರಿಕೆಯಲ್ಲಿ ಎಲ್ಲರೂ ನೋಡ್ತೇವೆ. ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಎಲ್ಲ ವಿಷಯದಲ್ಲಿ ಅಧೀನರಾಗಿರ್ರಿ, ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಎಂಬುದಾಗೆಲ್ಲ ವಾಕ್ಯ ಕೊಟ್ಟಿದೆ. ಸೊ ಇಷ್ಟೆಲ್ಲ ವಾಕ್ಯ ಕೊಟ್ಟ ಮೇಲೆ ದಾಂಪತ್ಯವು ಮಾನ್ಯವಾದದಂತ ಕಾಣಬೇಕಂತೂ ಹೇಳಿದ ಮೇಲೆ ಸ್ತ್ರೀ ಸಹವಾಸ ಮಾಡೋದು ತಪ್ಪು ಅಥವಾ ಪಾಪ ಅಂತ ದೇವರು ಹೇಳಿದರೆ ಅದು ತಪ್ಪಲ್ವಾ? ಅದು ಹೆಂಗೆ ಇದರೊಂದಿಗೆ ಸೇರಿಸ್ಲಿಕ್ಕಾಗುತ್ತೆ? ಅದರಿಂದ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೇಳುವಂಥ ಸ್ತ್ರೀ, ಇಲ್ಲಿ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ಹೇಳುವಂಥ ಸ್ತ್ರೀ ಸಹವಾಸ ಅಂತ ಹೇಳ್ತಾ ಇರೋದು, ಪ್ರೈಸ್ ದಿ ಲಾರ್ಡ್, ಅದೊಂದು ಸಭೆಯಾಗಿದೆ ಅಥವಾ ಅದೊಂದು ವ್ಯಭಿಚಾರಿಣಿ ಎಂಬುದಾಗಿ, ಅಂದರೆ ವಿಗ್ರಹಾರಾಧನೆಯನ್ನು ತೋರಿಸುವಂಥ, ಒಂದೇ ಮಾತಲ್ಲಿ ಹೇಳೋದಾದರೆ ವಿಗ್ರಹಾರಾಧನೆಯನ್ನು ತೋರಿಸುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಸ್ತ್ರೀ ಸಹವಾಸ ಅಂತ ಹೇಳಿದರೆ ಸಹೋದರ ಮೊದಲಿಂಗನೊಂದಿಗೆ ಇರಬೇಕಾದ ಪಾವಿತ್ರತೆಯನ್ನು ಬಿಟ್ಟು ಪ್ರೈಸ್ ದಿ ಲಾರ್ಡ್ ಬೇರೆ ಪುರುಷನನ್ನು ಪ್ರೀತಿಸಿದಾಗ ಅಥವಾ ಸಹವಾಸ ಮಾಡಿದಾಗ, ಸೇರಿದಾಗ ಅದು ಪಾಪ ಆಗುತ್ತದೆ ಹೊರತು ಗಂಡ ಹೆಂಡಿರ ಸಂಬಂಧ ಎಂದಿಗೂ ಪಾಪವಲ್ಲ. ಅದು ದೇವರು ಕೊಟ್ಟಂಥ ಆಶೀರ್ವಾದವಾಗಿದೆ. ಪ್ರೈಸ್ ದಿ ಲಾರ್ಡ್. ಸಹೋದರ, ಗಂಡ ಹೆಂಡಿರ ಸಂಬಂಧ, ಮಕ್ಕಳು ದೇವರ ದಾನ. ಸೊ ಪುರುಷನೂ ಸ್ತ್ರೀಯೂ ಸೇರದೇ ಇದ್ದರೆ ಮಕ್ಕಳಾಗಲ್ಲ. ಅದು ಬಯಾಲಜಿಕಲಿ ದೇವರು ಇಟ್ಟಿರುವಂಥ ನಿಯಮ. ಅದು ಸಣ್ಣ ಪ್ರಾಣಿ ಇರಲಿ, ಚಿಕ್ಕ ಪ್ರಾಣಿ ಇರಲಿ, ಪ್ರೈಸ್ ದಿ ಲಾರ್ಡ್, ಯಾವುದೇ ಜೀವಿ ಇರಲಿ, ಅದಕ್ಕೆ ಗಂಡು ಹೆಣ್ಣು ಅಂತಲೇ ದೇವರು ಉಂಟು ಮಾಡಿದ್ದಾನೆ.
ಮನುಷ್ಯರನ್ನು ಸಹ ಗಂಡು ಹೆಣ್ಣಾಗೇ ದೇವರು ಉಂಟು ಮಾಡಿದ್ದಾನೆ. ಆದ್ದರಿಂದ ಸ್ತ್ರೀವ ಸಹವಾಸದಿಂದ ಮಲಿನವಾದವರು ಅಂತ ಹೇಳುವಾಗ ಪ್ರೈಸಲಾಡು ಸ್ತೋತ್ರ, ನಾನು ಪುರುಷನ ಸಹವಾಸನೆ ಮಾಡಲ್ಲ, ನಾನು ಸ್ತ್ರೀ ಸಹವಾಸನೆ ಮಾಡಲ್ಲ, ಅದು ಪಾಪವಾಗುತ್ತೆ ಅಂತ, ಮದುವೆ ಬೇಡ ಅಂತ ಯಾರಾದರೂ ಅಂದ್ಕೊಂಡ್ರೆ, ಮದುವೆ ಆಗದೇ ಇದ್ದರೆ ಅದು ದೇವರಿಗೆ ಇಷ್ಟ ಆಗುತ್ತೆ, ನಾವು ಪವಿತ್ರರು ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ತಿಳ್ಕೋಬೇಕು, ಅದನ್ನು ಯಾರು ತಪ್ಪು ತಿಳ್ಕೋಬಾರ್ದು. ಸ್ತೋತ್ರ. ಮತ್ತು ಈ ಸ್ತೋತ್ರ ಫಾದರ್ಗಳಿದಾರಲ್ಲ, ಬಿಷಪ್ ಇದಾರಲ್ಲ, ಆಮೇಲೆ ಸ್ತೋತ್ರ ಕನ್ಯರಿದಾರಲ್ಲ, ಆಮೇಲೆ ಮದರ್ಗಳಿದಾರಲ್ಲ ಅಂತೆಲ್ಲ ನೀವು ಹೇಳಿದರೆ ಅದೆಲ್ಲ ಇದ್ದಾರೆ, ಅದೆಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. ಪ್ರೈಸ್ ಒಂದೇ ಮಾತಲ್ಲಿ ಹೇಳಿದರೆ ಅದೆಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. ಆದರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾನೆ, ಯಾರಿಗಾದರೂ ಆ ಥರ ವರ ಸಿಕ್ಕರೆ, ಮದುವೆನೇ ಇಲ್ಲದಂಗೆ ಬದುಕಲಿಕ್ಕೆ ವರ ಸಿಕ್ಕರೆ ಯಾರಿಂದಲೂ ಸಾಧ್ಯ ಅಲ್ಲ. ಪ್ರೈಸ್ ದಿ ಲಾರ್ಡ್. ಸೋದರ, ಜಾರತ್ತು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿ ಇರಲಿ, ಸ್ವಂತ ಗಂಡ ಇರಲಿ ಅಂತಲೇ ವಾಕ್ಯ ಹೇಳ್ತಾರೆ. ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಜಾರತ್ವವು ಪ್ರಬಲವಾಗಿರುವುದನ್ನು, ಅದು ದೊಡ್ಡ ಶಕ್ತಿ, ಅದು ಸಾಮಾನ್ಯ ಜನರಿಂದ ಸಾಧ್ಯ ಅಲ್ಲ. ಪ್ರೈಸ್ ದಿ ಲಾರ್ಡ್. ಆದುದರಿಂದ ಸ್ತೋತ್ರ, ಯಾರೂ ಆ ಪ್ರಯತ್ನ ಮಾಡೋಕ್ಕೆ ಹೋಗಲೇಬಾರ್ದು. ಸ್ತೋತ್ರ. ದೇವರನ್ನ ಮೆಚ್ಚಿಸೋದಕ್ಕೋಸ್ಕರ ನಾನು ಮದುವೆ ಇಲ್ದಂಗೆ ಇರ್ತೀನಿ, ನಾನು ಮದುವೆ ಇಲ್ದಂಗೆ ಇರ್ತೀನಿ ಅಂತ ಗಂಡಸರಾಗಲಿ ಹೆಂಗಸರಾಗಲಿ ತಿಳ್ಕೊಂಡ್ರೆ ಅದು ದೇವರು ಮೆಚ್ಚೋ ಕಾರ್ಯ ಅಲ್ಲವೇ ಅಲ್ಲ, ಪ್ರಕೃತಿಗೆ ವಿರುದ್ಧವಾದದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಆ ರೀತಿಯಲ್ಲಿ ಸ್ತೋತ್ರ, ನನ್ಸಾಗಿ ಸನ್ಯಾಸಿನಿಯಾಗಿ ನಾನು ಇರ್ತೀನಿ ಅಂತ ಹೇಳಿದ್ರೆ ಅದು ದೇವರ ಸನ್ನಿಧಿಯಲ್ಲಿ ತಪ್ಪಾಗಿದೆ. ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ತಿಮೋಥೆಯನ ಪತ್ರಿಕೆ ನೋಡ್ತೇವೆ, ಯಾರಿಗಾದರೂ ಪ್ರತ್ಯೇಕವಾದವರ, ಅದು ಸ್ಪೆಷಲ್ ಗಿಫ್ಟು. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಅದಕ್ಕೆಲ್ಲ ಪ್ರಯತ್ನ ಮಾಡೋಕ್ಕೆ ಹೋಗಲೇಬೇಡ್ರಿ. ಸ್ತೋತ್ರ. ಪುರುಷನ ವಿಷಯದಲ್ಲೂ ಅದನ್ನೇ ಹೇಳ್ತಾರೆ, ಆ ರೀತಿಯಲ್ಲಿ ಯಾರಿಗಾದರೂ ವರ ಸಿಕ್ಕರೆ ಪ್ರೈಸ್ ದಿ ಲಾರ್ಡ್. ಸ್ತೋತ್ರ, ಅಂಥವ್ರು ಇರಲಿ ಅಂತ ಒಂದೇ ಒಂದು ವಾಕ್ಯ ಇದೆ. ಆದರೆ ಪ್ರಾರಂಭದಿಂದ ಕೊನೆಯವರೆಗೂ ನಾವು ನೋಡ್ತಾ ಇರೋದು ಪ್ರೈಸ್ ದಿ ಲಾರ್ಡ್, ಮನುಷ್ಯನು ಒಬ್ಬಂಟಿಗನಾಗಿರುವುದು ದೇವರು ಇಷ್ಟಪಡುವುದಿಲ್ಲ. ಅವನಿಗೆ ಸರಿ ಬೀಳುವ ಸಂಗಾತಿಯನ್ನು ಮಾಡಿಕೊಟ್ಟವನು ದೇವರೇ. ಪ್ರೈಸ್ ದಿ ಲಾರ್ಡ್. ಸೋದರ, ಅದರಲ್ಲಿ ನೆಗೆಟಿವ್ನೂ ಇದೆ, ಪಾಸಿಟಿವ್, ಅದರಲ್ಲಿ ತಪ್ಪು ಇರ್ಬೋದು, ಸರಿನೂ ಇರ್ಬೋದು, ಅದೆಲ್ಲ ಬೇರೆ ವಿಷಯ. ಆದರೆ ದೇವರ ನಿಯಮ ಏನು? ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಏನು ಹೇಳ್ತದೆ? ಸ್ತೋತ್ರ. ಪುರುಷನಿಗೆ ಸಂಗಾತಿ ಇರಲೇಬೇಕು, ಕುಟುಂಬಸ್ಥರಾಗಿರ್ಬೇಕು ಅನ್ನೋದೇ ದೇವರ ಚಿತ್ತ. ಸಭೆಯಲ್ಲಿ ಕುಟುಂಬಸ್ಥರೇ ಇರಬೇಕು ಅನ್ನೋದು. ಪ್ರೈಸ್ ದಿ ಲಾರ್ಡ್. ಹೋಗಲಿ ಬಿಡಿ, ನಮ್ಮ ಬಿಷಪ್ಪು ಅಥವಾ ನಮ್ಮ ಪೋಪು ಅಥವಾ ನಮ್ಮ ಫಾದರು, ನಮ್ಮ ಪಾಸ್ಟ್ರು, ಅವರು ಪರಿಶುದ್ಧರಾಗಿದ್ದಾರೆ, ಭಕ್ತರಾಗಿದ್ದಾರೆ, ಅವರು ಸ್ತ್ರೀಯ ಸಹವಾಸ ಮಾಡೋದೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ವಾಕ್ಯಕ್ಕೆ ವಿರುದ್ಧವಾದದ್ದು. 1 ತಿಮೋತಿ 3ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. 1 ತಿಮೋತಿ 3ನೇ ಅಧ್ಯಾಯ, 1 Timothians 3:1. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡೆಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಆಮೇಲೆ ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು. ದಯವಿಟ್ಟು ಯಾರಾದರೂ ಇಂಗ್ಲೀಷ್ನಲ್ಲಿ ಅದು ಓದ್ರಿ, ಫಸ್ಟ್ ವರ್ಡ್ ಆಫ್ ಎ ಬಿಷಪ್ ಅಲ್ವಾ. ಒಬ್ಬನು ಬಿಷಪ್ ಆಗಿರಬೇಕಂತ ಇಷ್ಟಪಟ್ಟರೆ ಒಳ್ಳೆ ಕೆಲಸ, ಹೌದಾ? ಹಂಗೆ ತಾನೆ. ಫಾದರು ಅಲ್ಲ, ನಮ್ಮ ಭಾಷೆಯಲ್ಲಿ, ನಮ್ಮ ದೇಶದ ಪದ್ಧತಿಯಲ್ಲಿ ಹೇಳಿದ್ರೆ ಫಾದರ್ ಮಾತ್ರ ಅಲ್ಲ. ಬಿಷಪ್ ಯಾರು, ಫಾದರ್ ಯಾರು? ಯಾರು ದೊಡ್ಡವರು? ಬಿಷಪ್ ದೊಡ್ಡವರು. ಫಾದರ್ಗಿಂತ ದೊಡ್ಡವರು ಯಾರು? ಬಿಷಪ್ಪು. ಸರಿ, ಒಬ್ಬನು ಬಿಷಪ್ ಆಗಿರಬೇಕಂತ ಇಷ್ಟಪಟ್ಟರೆ ಅವನು ಯಾರಾಗಿರಬೇಕು? ಅವನು ಮದುವೆ ಮಾಡ್ಕೊಂಡಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಮದುವೆ ಇಲ್ಲದ ಬಿಷಪ್ ಆಗಿರ್ಲಿಕ್ಕೆ ವಾಕ್ಯ ಒಪ್ಪುವುದಿಲ್ಲ. ಮುಂದಿನ ವಾಕ್ಯ, ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು ಏಕಪತ್ನಿ ಉಳ್ಳವನು. ಆಗ ಬಿಷಪ್ ಯಾರಿರ್ಬೇಕು? ಏಕಪತ್ನಿ ಇರಬೇಕು, ಒಂದೇ ಪತ್ನಿ ಇರಬೇಕು. ಒಂದಕ್ಕಿಂತ ಹೆಚ್ಚಿದ್ರೆ ಬಿಷಪ್ ಆಗ್ಲಿಕ್ಕೆ ಹೋಗಬಾರ್ದು, ಪಾಸ್ಟರ್ ಆಗ್ಲಿಕ್ಕೂ ಹೋಗಬಾರ್ದು, ಸೇವೆ ಮಾಡಲಿಕ್ಕೂ ಹೋಗಬಾರ್ದು. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ವಿಶ್ವಾಸಿಯಾಗಿರ್ಬೋದು, ಆದರೆ ಬಿಷಪ್ ಆಗಲಿಕ್ಕೂ ಪಾಸ್ಟರ್ ಆಗಲಿಕ್ಕೂ ಅವಕಾಶ, ಪೋಪ್ ಆಗಲಿಕ್ಕೆಲ್ಲ ಅವಕಾಶ ಇಲ್ಲ. ಏಕಪತ್ನಿ ಉಳ್ಳವನಾಗಿರಬೇಕು, ಮದ್ಯಾಸಕ್ತಿ ಇಲ್ಲದವನಾಗಿರಬೇಕು, ಜಿತೇಂದ್ರಿಯನು,
ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ಆಮೇಲೆ ಅವನು ಕುಡಿದು ಜಗಳಾಡುವವನು, ಹೊಡೆದಾಡುವವನು ಆಗಿರಬಾರದು. ಸಾತ್ವಿಕನು, ಕುತರ್ಕ ಮಾಡದವನು, ದ್ರವ್ಯಾಶ ಇಲ್ಲದವನು ಆಗಿರಬೇಕು. ಆಮೇಲೆ ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನ ಚೆನ್ನಾಗಿ ಆಳುವವನಾಗಿರ್ಬೇಕು. ಅವಾಗ ಬಿಷಪ್ ಯಾರಿದ್ದಾರೆ? ಹೆಂಡತಿನೂ ಇದ್ದಾರೆ, ಮಕ್ಕಳು ಇದ್ದಾರೆ. ಬಿಷಪ್ಪಿಗೆ ಹೆಂಡತಿನೂ ಇರಬೇಕು, ಮಕ್ಕಳು ಇರಬೇಕು. ಆಗ ಹೆಂಡತಿನೂ ಇದ್ದು ಮಕ್ಕಳು ಇದ್ದಾರೆ ಅಂದ್ರೆ ಅವರು ಬಿಷಪ್ ಪಾಪ ಮಾಡಿದ್ದಾರೆ ಅಂತಲ್ಲ. ಪ್ರೈಸ್ ದಿ ಲಾರ್ಡ್. ಅದು ದೇವರು ಕೊಟ್ಟಂಥ ದಾನ, ಅದು ದೇವರು ಕೊಟ್ಟಂಥ ವರ ಅದು. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ವಿಶ್ವಾಸಿಗಳು, ದೇವ ಜನರು ಇದನ್ನು ತಪ್ಪಾಗಿ ತಿಳ್ಕೋಬಾರ್ದು. ಯಾರಾದರೂ ತಪ್ಪಾಗಿ ನಡ್ಕೊಂಡಿದ್ರೆ ಅದನ್ನು ಖಂಡಿಸಬೇಕೇ ಹೊರತು ಅದ್ರ ಜೊತೆಲಿ ಸೇರ್ಕೊಳ್ಬಾರ್ದು. ಅವ್ರು ಮದುವೆನೇ ಮಾಡ್ಕೊಂಡಿಲ್ಲ, ಸ್ತ್ರೀ ಸವಾಸನೆ ಮಾಡಿಲ್ಲ, ಆದ್ದರಿಂದ ಅವರು ಭಾಳ ಪವಿತ್ರರು ಅಂತೆಲ್ಲ ಅಂದ್ಕೋಬಾರ್ದು. ತಪ್ಪದು. ನಮಗಿದು ಗೊತ್ತಿರಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ವಿಶ್ವಾಸಿಗಳಿಗೆ ಗೊತ್ತಿರಬೇಕು. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಒಬ್ಬರು ಸನ್ಯಾಸಿನಿಯಾಗಿರ್ತೀನಿ, ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅದು ವಾಕ್ಯಕ್ಕೆ ವಿರುದ್ಧವಾದದ್ದು. ಪ್ರೈಸ್ ದಿ ಲಾರ್ಡ್. ಅದೇ ಹೇಳಿದ್ನಲ್ಲ, ಒಂದು ಆಪ್ಷನ್ ಇದೆ. ಏನಂತ ಹೇಳಿದ್ರೆ, ಯಾರಿಗಾದರೂ ಪ್ರತ್ಯೇಕ ವರ ಸಿಕ್ಕಿದೆಯೋ ಇಲ್ಲ ಅಂತ ಯಾರಿಗೂ ಗೊತ್ತು. ಆದ್ದರಿಂದ ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾರೆ, ಸುಮ್ಮನೆ ಅದಕ್ಕೆಲ್ಲ ಪ್ರಯತ್ನ ಮಾಡೋದಕ್ಕಿಂತ ಮದುವೆ ಮಾಡಿಸಿಕೊಡೋದೇ ಒಳ್ಳೆಯದು. ಪ್ರೈಸ್ ದಿ ಲಾರ್ಡ್. ಬಿಷಪ್ ಆಗಬೇಕು, ಪಾಸ್ಟರ್ ಆಗಬೇಕು ಅನ್ನೋ ಮದುವೆ ಮಾಡ್ಕೊಂಡು ಪಾಸ್ಟರ್ ಆಗೋದು. IPCಯಲ್ಲಿ ಮದುವೆ ಆಗದೆ ಪಾಸ್ಟ್ ಜವಾಬ್ದಾರಿ ಕೊಡೋದೇ ಇಲ್ಲ. ಸ್ವಾರ್ಥಿಕನಾಗಿರ್ಬೋದು, ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಸೇವೆ ಮಾಡಲಿಕ್ಕೆಲ್ಲ ಅವಕಾಶ ಕೊಡ್ತೇವೆ. ಒಬ್ಬ ಸಭಾಪಾಲಕರಾಗಿರಬೇಕಾದ್ರೆ ಅವನು ಮದುವೆ ಮಾಡಿಕೊಳ್ಳಲೇಬೇಕು. ಪ್ರೈಸ್ ದಿ ಲಾರ್ಡ್. ಅದು ದೇವರ ವಾಕ್ಯದ ನಿಯಮ, ದೇವರ ನಾಮದ ವ್ಯವಸ್ಥೆ. ಆದ್ದರಿಂದ ಇವತ್ತು ನನ್ನ ವಾಕ್ಯವನ್ನು ಕೇಳುವಂಥ, ನನ್ನ ಮುಖಾಂತರ ವಾಕ್ಯವನ್ನು ಕೇಳೋರು ಎಲ್ಲಿದ್ದರು, ಯಾರಾದರೂ ಸರಿ, ಪ್ರೈಸ್ ದಿ ಲಾರ್ಡ್, ತಪ್ಪು ತಿಳ್ಕೊಬೇಡ್ರಿ, ಒಂದು ಆಯುಷ್ಯನ ಹಾಳು ಮಾಡ್ಕೋಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ನಿಮಗೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಸ್ತೋತ್ರ ಪ್ರೈಸ್ ದಿ ಲಾರ್ಡ್ ಮದುವೆಯಾಗಿ ಗಂಡ ಹೆಂಡಿರ ಸಂಬಂಧ ಮಾನ್ಯವಾದದಂದು ಎಣಿಸಬೇಕಂತ ದೇವರೇ ಹೇಳಿದ್ದಾನೆ. ಮದುವೆಯಾಗಿ ಕುಟುಂಬಸ್ಥರಾಗಿ ದೇವರನ್ನ ಆರಾಧಿಸುವುದೇ ದೇವರ ವಾಕ್ಯದ ನಿಯಮ, ದೇವರ ವ್ಯವಸ್ಥೆ. ಮದುವೆಯಾದವರು ಪವಿತ್ರ ಜೀವಿತವನ್ನೇ ಕಾಪಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಕುಟುಂಬ ಸಂಬಂಧವು ದೇವರ ಸನ್ನಿಧಿಯಲ್ಲಿ ಬಹಳ ಮಾನ್ಯವಾದದ್ದು. ಅಬ್ರಹಾಮನ ಸಾರಳು ತನ್ನ ಗಂಡನಾದ ಅಬ್ರಹಾಮನನ್ನು ಏನಂತ ಕರೆದಳು? ಯಜಮಾನ ಅಂತ ಕರೆದಳು. ನೀವು ಸಾರೆಯರ ಕುಮಾರ್ತಿಯರಾಗಿದ್ದೀರಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ದೇವರ ಕುಟುಂಬವನ್ನು ಮಾನಿಸುವವನಾಗಿದ್ದಾನೆ, ಕುಟುಂಬವನ್ನು ಆಶೀರ್ವದಿಸುವವನಾಗಿದ್ದಾನೆ. ದೇವರು ಮಕ್ಕಳನ್ನು ದಾನವಾಗಿ ಕೊಡುವವನಾಗಿದ್ದಾನೆ. ಮಕ್ಕಳು ದೇವರು ಕೊಡುವಂಥ ದಾನವಾಗಿದೆ. ಪ್ರೈಸ್ ದಿ ಲಾರ್ಡ್. ಮಕ್ಕಳಿಲ್ಲದೆ ಎಷ್ಟೋ ಜನ ಅಳ್ತಾ ಇದ್ದಾರೆ, ಪ್ರೇಯರ್ ಮಾಡ್ತಾ ಇದ್ದಾರೆ, ಬೇಡಿಕೊಳ್ತಾ ಇದ್ದಾರೆ, ಆಮೇಲೆ ಏನೇನೋ ಹರಕೆಗಳನ್ನು ಹೊರ್ತಾ ಇದ್ದಾರೆ. ಎಷ್ಟೆಲ್ಲ ನಮಗೆ ದೇವರು ಮಕ್ಕಳು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ಅದು ದೇವರ ದಾನವಾಗಿದೆ. ಆದ್ದರಿಂದ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಸಾಕಬೇಕಾದವರು. ಸ್ತೋತ್ರ. ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಹೇಗಿರ್ತಾನೆ? ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಹೇಗಿರ್ತಾನೆ? 128ನೇ ಕೀರ್ತನೆ 1ನೇ ವಾಕ್ಯ ನೋಡಿ. 128 Psalms 128 1ರಿಂದ ನೋಡಿ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸಿ. ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನ ಬಗ್ಗೆ ಹೇಳ್ತಾ ಇರೋದು. ಆಮೇಲೆ ನೀನು ಧನ್ಯನು, ನಿನಗೆ ಶುಭವಿರುವುದು. ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು, ಅಂತಃಪುರದಲ್ಲಿ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ, ನಿನ್ನ ಊಟದ ಮನೆಯ ಸುತ್ತಲೂ ಕೂತುಕೊಂಡಿರುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರು. ಅವಾಗ ಹೆಂಡತಿನೂ ಇದ್ದಾಳೆ, ಮಕ್ಕಳು ಇದ್ದಾರೆ. ಯಾರಿಗೆ? ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಧನ್ಯನಾದ ಮನುಷ್ಯನಿಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಧನ್ಯನಾದ ಮನುಷ್ಯನಿಗೆ ಯಾರೆಲ್ಲ ಇದ್ದಾರೆ? ಹೆಂಡತಿನೂ ಇದ್ದಾರೆ, ಮಕ್ಕಳು ಇದ್ದಾರೆ. ಅದು ಶಾಪವಲ್ಲ, ಅದು ಪಾಪವಲ್ಲ. ಅದನ್ನು ತಪ್ಪಾಗಿ ತಿಳ್ಕೊಳ್ಬಾರ್ದು. ಆದ್ದರಿಂದ ನಾವು ಕುಟುಂಬವನ್ನು, ಗಂಡ ಹೆಂಡರ ಸಂಬಂಧವನ್ನು ಅತ್ಯಂತ ಮಾನ್ಯವಾದದೆಂದು ಎಣಿಸಬೇಕು. ಪ್ರೈಸ್ ದಿ ಲಾರ್ಡ್. ಕುಟುಂಬಗಳೇ ಸಭೆಯ ಅಸ್ಥಿವಾರ.
ಪ್ರೈಸರು ಕುಟುಂಬಗಳಲ್ಲಿ ಗಲಾಟೆ, ಕುಟುಂಬದಲ್ಲಿ ಸೋದರ ಭಿನ್ನಾಭಿಪ್ರಾಯ, ಕುಟುಂಬದಲ್ಲಿ ಪ್ರೈಸರು ಅಸ್ಥಿರತೆ, ಅಸ್ವಭಾವ ಎಲ್ಲ ಉಂಟಾದರೆ ಅದು ಸಭೆಯನ್ನು ಎಫೆಕ್ಟ್ ಮಾಡ್ತದೆ, ಸಭೆ ದೋಷ ಉಂಟು ಮಾಡ್ತದೆ. ಆದ್ದರಿಂದ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಪ್ರಾರ್ಥಿಸುವವರಾಗಿರಬೇಕು, ಏಕಮನಸ್ಸುಳ್ಳವರಾಗಿರಬೇಕು. ಪ್ರೈಸರೋಡ ಮಕ್ಕಳು ದೇವರ ಕೃಪೆಯಲ್ಲಿ ಅವ್ರನ್ನ ಸಾಕಬೇಕು. ಅವ್ರನ್ನ ಡಾಕ್ಟ್ರ್ ಮಾಡ್ತೀವಿ, ಇಂಜಿನಿಯರ್ ಮಾಡ್ತೀವಿ, ಎಲ್ಲ ಮಾಡಿರಿ ಆದರೆ ಮೊದಲು ಅವ್ರನ್ನ ಭಕ್ತರನ್ನಾಗಿ ಮಾಡಿರಿ, ಅವ್ರನ್ನ ದೇವರಿಗೆ ಭಯಪಡುವವರನ್ನಾಗಿ ಮಾರ್ಪಡಿಸ್ರಿ. ಯೆಹೋವನಿಗೆ ಭಯಪಟ್ಟು ಆತನ ಆಜ್ಞೆಗಳಲ್ಲೇ ಕೈಕೊಂಡು ನಡೆಯುವರಾಗಿ. ನಮ್ಮ ಮಕ್ಕಳು ದೊಡ್ಡ ಎಜುಕೇಷನ್ಗಿಂತ ಮುಖ್ಯ, ನಮ್ಮ ಮಕ್ಕಳ ಆತ್ಮೀಯತೆ ಭಾಳ ಮುಖ್ಯ. ಆದ್ದರಿಂದ ಆತ್ಮೀಯರಾಗಿದ್ದೇವೆ ಅಂತ ಹೇಳಿಕೊಳ್ಳುವಂಥ, ಯಾಕಂತ ಹೇಳಿದ್ರೆ ಇವತ್ತಿನ ತಲೆಮಾರು ಭಯಂಕರವಾಗಿ ಕೆಟ್ಟು ಹೋಗಿದೆ. ಇವತ್ತಿನ ತಲೆಮಾರು ಮನುಷ್ಯನ ಕೈ ಸಿಗಲಾರ್ದಷ್ಟು ತಂದೆ ತಾಯಿಗಳಿಗೆ ಮಕ್ಕಳು ದೊಡ್ಡ ಶಾಪವಾಗಿ ಮಾರ್ಪಡುವಂಥ ಕಾಲಕ್ಕೆ ಬಂದಿದ್ದೇವೆ. ದೈವ ಭಯವಿಲ್ಲ, ದೈವಿಕ ವಿದ್ಯಾಭ್ಯಾಸವಿಲ್ಲ, ದೈವಿಕ ಸೋದರ ಏನು ಅನ್ಯೋನ್ಯತೆ ಇಲ್ಲ. ಪ್ರೈಸರ ಭಕ್ತರೊಂದಿಗೆ ದೇವಜನರಿಗಿರುವಂಥ ಸೋದರ ಕೂಟಾಯ್ಮ ಫೆಲೋಶಿಪ್ ಇಲ್ಲ. ಮಕ್ಕಳು ಹಾಳಾಗಿ ಹೋಗ್ತಿದ್ದಾರೆ. ಆದ್ದರಿಂದ ನಮ್ಮ ಮಕ್ಕಳ ಬಗ್ಗೆ ನಾವು ಬಹಳ ಜಾಗೃತಿ ಉಳ್ಳವರಾಗಿರಬೇಕು. ನಾವು ದೇವರಿಗೆ ಭಯಪಡುವ ಕುಟುಂಬಗಳಾಗಿ, ನಮ್ಮ ಕುಟುಂಬಗಳಲ್ಲೇ ಗಂಡ ಹೆಂಡತಿ ಕೂತ್ಕೊಂಡು ಒಂದೇ ಚಾಪೆಯಲ್ಲಿ ಕೂತ್ಕೊಂಡು, ನಾನು ಅನೇಕ ಸಾರಿ ಹೇಳಿದ್ದೇನೆ, ಹೋದಲ್ಲೆಲ್ಲ ಹೇಳುವಂಥ ವಿಷಯ, ಗಂಡ ಹೆಂಡತಿ ಇಬ್ಬರು ಒಂದೇ ಚಾಪೆಯಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಬೇಕು. ಆಮೇಲೆ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಅವರಿಗೆ ಅವ್ರ ಹತ್ರ ವಾಕ್ಯ ಹೇಳಿಸ್ಬೇಕು, ಅವ್ರ ಹತ್ರ ಪ್ರೇಯರ್ ಮಾಡಿಸ್ಬೇಕು. ವಯಸ್ಸಾದ ಮೇಲೆ ಅವ್ರ ಹತ್ರ ಒಂದು ಅಧ್ಯಾಯ ಓದಿಸ್ಬೇಕು, ಅವರಿಂದನೇ ಹಾಡಾಡಿಸ್ಬೇಕು. ಹಾಡು, ಪ್ರಾರ್ಥನೆ, ವಾಕ್ಯ ಎಲ್ಲ ಒಂದು ಸಭೆಯಲ್ಲಿರಬೇಕು. ಹಾಗಿದ್ದರೆ ಮಾತ್ರ ಅವರು ದೇವರ ಕೃಪೆಯಲ್ಲಿ, ದೇವರ ಭಯದಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಇವತ್ತು ಟಿ ವಿ, ಮೊಬೈಲು, ಸೋದರ ಸಿನಿಮಾ, ಆಮೇಲೆ ಏನು ಪ್ರೈಸಲೋಡು ಸೋದರ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದೆಲ್ಲ ಭಯಂಕರವಾಗಿ ಬೆಳೆಯುತ್ತಿರುವಂಥ ಕಾಲ. ಮನುಷ್ಯನಿಗೆ ಮಕ್ಕಳಿಗೆ ಸಮಯನೇ ಸಾಲಲ್ಲ, ಪಾಠ ನೋಡೋಕ್ಕೆ ಸಮಯ ಸಿಗಲ್ಲ, ಬರೀ ಲೌಕಿಕವಾದ ವಿಷಯಗಳಲ್ಲೇ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಸನ್ನಿವೇಶದಲ್ಲಿ ನಮ್ಮ ಮಕ್ಕಳು ದೈವ ಭಕ್ತಿಯಲ್ಲಿ ಬೆಳೆಸದೆ ಹೋದರೆ ಅದರ ದೋಷ ನಾವು ಅನುಭವಿಸಬೇಕಾಗುತ್ತದೆ. ಪ್ರೈಸಲೋಡಿಸೋದ್ರೆ ಅವರಿಗಾಗಿ ಅಳಬೇಕು. ಯೆರೂಸಲೇಮಿನ ಸ್ತ್ರೀಯರೇ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ನನಗೋಸ್ಕರ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ನೀವು ಅಳದೆ ಹೋದರೆ ನಾಳೆ ಮಕ್ಕಳು ನಿಮ್ಮನ್ನು ಅಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನೀವು ಮಕ್ಕಳಿಗೋಸ್ಕರ ಈಗ ಅಳದೆ ಹೋದರೆ ನಾಳೆ ನಿಮ್ಮ ಮಕ್ಕಳು ನಿಮಗೋಸ್ಕರ ಅಳ್ತಾರೆ. ಪಾಸ್ಟ್ರೇ, ನನ್ನ ಮಗಳಿಗೋಸ್ಕರ ಪ್ರೇಯರ್ ಮಾಡಿರಿ, ಅವಳು ಯಾರ ಜೊತೆಲ್ಲ ಓಡೋಗ್ಬಿಟ್ಲು, ಅವನ ಜೊತೆ ಓಡೋಗ್ಬಿಟ್ರು, ಇವನ ಜೊತೆ ಓಡೋಗ್ಲಿ, ಇಲ್ಲ ಯಾರನ್ನೋ ಹಿಡ್ಕೊಂಡು ಹೋಗ್ಬಿಟ್ಟ, ಹಿಂಗೆ ಹೋಗ್ಬಿಟ್ಟ ಅಂತ ನೀವು ಅಳಬೇಕಾದ ಕಾಲ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಅನೇಕ ಪೆಂದಕೋಸ್ ಮಕ್ಕಳು, ಅನೇಕ ದೇವಜನರ ಮಕ್ಕಳು, ಪಾಸ್ಟ್ರುಗಳ ಮಕ್ಕಳು ವಿಗ್ರಹಾರಾಧಕರೊಂದಿಗೆ ಸೇರಿ ವಿಗ್ರಹಾರಾಧನೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾವೆ. ಕೆಲವೆಲ್ಲ ನನಗೆ ಗೊತ್ತಿದೆ, ಇಲ್ಲಿ ಕೆಲವರಿಗೆಲ್ಲ ಗೊತ್ತಿದೆ, ಹೆಸರು ಹೇಳಿದ್ರೆ ಕೆಲವರೆಲ್ಲ ಹೌದಂತಾರೆ. ಪ್ರೈಸ್ ದಿ ಲಾರ್ಡ್. ಅಂಥ ಸ್ಥಿತಿ ನಮ್ಮ ಕುಟುಂಬಗಳಿಗೆ ಬರಬಾರ್ದು. ನಮ್ಮ ಮಕ್ಕಳಿಗಾಗಿ, ನಮ್ಮ ಯೌವನಸ್ಥರಿಗಾಗಿ ಕಣ್ಣೀರು ಸುರಿಸಿ ಪ್ರಾರ್ಥಿಸಬೇಕು. ನಮ್ಮ ಮಕ್ಕಳ ಕೃಪೆಯಲ್ಲಿದ್ದರೆ, ಆರಾಧನೆಗೆ ಹೋಗ್ತಾ ಇದ್ದರೆ, ದೇವಜನರೊಂದಿಗಿರುವ ಅನ್ಯೋನ್ಯತೆಯಲ್ಲಿದ್ದರೆ ಆ ಸ್ತೋತ್ರ ಸಂತೋಷದಿಂದ ದೇವರನ್ನ ಆರಾಧಿಸಬೇಕು, ಸ್ತುತಿಸಬೇಕು. ಹೌದು, ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿ ದೇವಾರಾಧನೆಗೆ ಇದಾರಲ್ಲ ಅಂತ ಸಂತೋಷ ಪಡಬೇಕು. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಆದ್ದರಿಂದ ಸ್ತೋತ್ರ ಸ್ತ್ರೀ ಸಹವಾಸ ಅಂತ ಅಲ್ಲಿ ಹೇಳಿರೋದು. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಇದು ಕುಟುಂಬ ಜೀವಿತದ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಕುಟುಂಬ ಜೀವಿತವನ್ನು ಕೊಟ್ಟವನೇ ದೇವರು, ಪುರುಷನನ್ನು ಉಂಟು ಮಾಡಿದ ದೇವರೇ ಸ್ತ್ರೀಯನ್ನು ಸಹ ಉಂಟು ಮಾಡಿದ್ದಾನೆ. ಹಾಗಾದರೆ ಈ ಸ್ತ್ರೀ ಯಾರು ಅಂತ ನಮಗೆ ವ್ಯಕ್ತವಾಗಿ ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲನ್ನು ಒಂದು ಸ್ತ್ರೀಯಾಗಿ ಹೇಳಿರೋದನ್ನು ನಾವು ಕಳೆದ ವಾರ ಚಿಂತಿಸ್ತೇವೆ, ನೋಡಿದ್ವಲ್ಲ, ನಮಗೆಲ್ಲ ಗೊತ್ತಿದೆ. 12ನೇ ಅಧ್ಯಾಯದಲ್ಲಿ ನೋಡುವಂಥ ಸ್ತ್ರೀ ಯಾರು? ಇಸ್ರಾಯೇಲ್ ಎಂಬ ಒಂದು ಜನಾಂಗ. ಭಾರತ ಮಾತೆ ಅಂತ ನಮ್ಮ ದೇಶದಲ್ಲಿ ಹೇಳ್ತಾರೆ. ನಮ್ಮ ದೇಶದ ಪ್ರೈಸರ ಸಂಸ್ಕೃತಿ ಎಲ್ಲ ಸೇರಿಸಿಕೊಂಡು ಭಾರತ ಮಾತೆ ಅಂತ ಅಭಿಮಾನದಿಂದ ಹೇಳ್ತಾರೆ. ನಮ್ಮ ದೇಶವನ್ನು ಒಂದು ಸ್ತ್ರೀಯಾಗಿ ಹೋಲಿಸಿ ಹೇಳೋದು ಪ್ರೈಸರೋಡು ಅದು ರೂಢಿಯಲ್ಲಿರುವಂಥ ವಿಷಯ. ಇಸ್ರಾಯೇಲನ್ನು ಒಂದು ಸ್ತ್ರೀಯಾಗಿ ಹೇಳ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಸೋದರ ಸಭೆಗಳನ್ನು ಸ್ತ್ರೀಯಾಗಿ, ಪ್ರೈಸ್ ದಿ ಲಾರ್ಡ್, ದೇವರ ಸಭೆಯನ್ನು ಕನ್ನಿಕೆಯಾಗಿ, ಪ್ರೈಸ್ ದಿ ಲಾರ್ಡ್, ದೇವರ ಸಭೆಯನ್ನು ಕ್ರಿಸ್ತನ ಮೊದಲಿಂಗನೆಂಬ ಕ್ರಿಸ್ತನ ವಿವಾಹ ನಿಶ್ಚಯವಾಗಿರುವ ಕನ್ನಿಕೆಯನ್ನಾಗಿ ಹೇಳ್ತಾರೆ. ಅಂದರೆ ಕಳಂಕವಿಲ್ಲದ, ಪ್ರೈಸ್ ದಿ ಲಾರ್ಡ್, ದೋಷವಿಲ್ಲದ, ಪಾಪವಿಲ್ಲದ, ಪ್ರೈಸ್ ಶುದ್ಧ ಕನ್ನಿಕೆಯೋ ಎಂಬಂತೆ ಕ್ರಿಸ್ತನೆಂಬ ಮೊದಲಿಂಗನೊಂದಿಗೆ ವಿವಾಹ ನಿಶ್ಚಯ ಆಗಿರೋರು ನಾವು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಆದ್ದರಿಂದ ಇದನ್ನು ದೇವರ ವಾಕ್ಯವಾಗಿದೆ, ತಪ್ಪಾಗಿ ತಿಳ್ಕೊಳ್ಬಾರ್ದು. ಕೆಲವರಿಗೆ ಗೊತ್ತೇ ಇರಲಿಲ್ಲ.
ಗೊತ್ತಿಲ್ಲದೆ ಅವರು ಅಥವಾ ಇನ್ನೂ ಇದರಲ್ಲಿ ಏನಾದರೂ ಸಂಶಯಗಳಿದ್ರೆ ದಯವಿಟ್ಟು ಕೇಳ್ರಿ, ಅಥವಾ ಫೋನ್ ಮಾಡಿ ಕೇಳ್ರಿ. ಅದು ಉತ್ತರ ಕಂಡುಕೊಳ್ಬೇಕು. ನಾವು ಚೆನ್ನಾಗಿ ಅದನ್ನು ತಿಳ್ಕೊಂಡಿರಬೇಕು. ವಾಕ್ಯದಲ್ಲೂ ಸತ್ಯವೇದಲ್ಲೂ 66 ಪುಸ್ತಕಗಳಿರುವಂಥ ಯಾವುದೇ ವಿಷಯ ನಮಗೆ ಸಂಶಯವಾಗಿರಬಾರ್ದು. ಅದು ನಮಗೆ ದೇವರು ತಿಳಿಸಿಕೊಟ್ಟಿದ್ದಾನೆ. ಅದು ನಮಗೆ ದೇವರು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಕೆಲವೊಂದು ವಿಷಯಕ್ಕೆ ದೇವರು ಪ್ರೈಸರು ಮುದ್ರೆ ಹಾಕಿದ್ದಾನೆ, ಕೆಲವೊಂದು ವಿಷಯಕ್ಕೆ ದೇವರು ಇಂಟರ್ಪ್ರಿಟೇಷನ್ ಕೊಟ್ಟಿಲ್ಲ, ಕೆಲವೊಂದು ವಿಷಯಕ್ಕೆ ವ್ಯಾಖ್ಯಾನ ಕೊಟ್ಟಿಲ್ಲ, ರಹಸ್ಯವಾಗಿ ಇಟ್ಟಿದ್ದಾನೆ. ಅದೆಲ್ಲ ದೇವರಿಗೆ ಬಿಟ್ಟದ್ದು. ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದ ಅರ್ಥ ಆಯ್ತಾ? ಕೆಲವೊಂದು ವಿಷಯ ಇದ್ದಾವೆ, ಅದಕ್ಕೆಲ್ಲ ರಹಸ್ಯವಾಗೇ ಇದ್ದಾವೆ, ಅದಕ್ಕೆ ಇನ್ನೂ ಅರ್ಥನೇ ಕೊಟ್ಟಿಲ್ಲ. ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 29 ಧರ್ಮೋಪದೇಶ ಕಾಂಡ 29. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು. ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ಕೈಕೊಂಡು ನಡೆಯಬೇಕಾದದ್ದು ನಮ್ಮ ಜವಾಬ್ದಾರಿ. ಆದರೆ ಇದರಲ್ಲಿ ಎರಡೂ ಇದ್ದಾವೆ. ಏನಿದ್ದಾವೆ? ರಹಸ್ಯವೂ ಪರಸ್ಯವೂ. ರಹಸ್ಯವಾದದ್ದು ಇದೆ, ಪ್ರಕಟವಾಗದೇ ಇರುವಂಥದ್ದು ಇದೆ. ಆದ್ದರಿಂದ ಪ್ರಕಟವಾದದ್ದೆಲ್ಲವೂ ಸಹ ಎದಕ್ಕಾಗಿ? ನಾವು ಕೈಕೊಂಡು ನಡೆಯೋದಕ್ಕೋಸ್ಕರ. ರಹಸ್ಯವಾಗಿರೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ದೇವರು ನಮಗೆ ತಿಳಿಸ್ಕೊಟ್ಟಿಲ್ಲ, ಕೊಟ್ಟಾಗ ನೋಡೋಣ. ಪ್ರೈಸ್ ದಿ ಲಾರ್ಡ್. ಅನೇಕ ವಿಷಯಗಳು ಗೊತ್ತಿಲ್ಲದೆ ಇರೋದನ್ನು ರಹಸ್ಯಗಳು ತಿಳಿಸಿಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಇದುವರೆಗೂ ರಹಸ್ಯವಾಗಿದ್ದ ಸತ್ಯಾರ್ಥವನ್ನು ತಿಳಿಸಿಕೊಡುವಂಥ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ಪೌಲನು ಹೇಳ್ತಿದ್ದಾನೆ. ಆವಾಗ ಗೊತ್ತೇ ಇಲ್ಲದಂಥ ಹಳೆ ಒಡಂಬಡಿಕೆಯ ಭಕ್ತರಿಗೆ ರಹಸ್ಯವಾಗಿದ್ದಂಥ ಕಾರ್ಯಗಳನ್ನು ಹೊಸ ಒಡಂಬಡಿಕೆಯಲ್ಲಿ ದೇವರು ಅದನ್ನು ಪ್ರಕಟಿಸಿಕೊಟ್ಟಿದ್ದಾನೆ. ಇನ್ನೂ ಸಹ ರಹಸ್ಯವಾಗಿರುವ ಅನೇಕ ವಿಷಯಗಳು ಇದ್ದಾವೆ. ಆದರೆ ಅದೆಲ್ಲ ದೇವರಿಗೆ ಬಿಟ್ಟದ್ದು. ನಮಗೆ ತಿಳಿಸಿಕೊಟ್ಟಂಥ ವಿಷಯಗಳು ಕೈಕೊಂಡು ನಡೆಯಬೇಕಾದ. ಆದ್ದರಿಂದ ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಈ ಸ್ತ್ರೀ ಯಾರು? 14ನೇ ಅಧ್ಯಾಯದಲ್ಲಿ ನೋಡಿದ ಸ್ತ್ರೀ ಯಾರು? ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಸ್ತ್ರೀ ಸಹವಾಸದಿಂದ ಮಲಿನವಾಗದವರು ಅಂತ ಹೇಳುವಾಗ ಅವರು ಇಸ್ರಾಯೇಲ್ ಜನಾಂಗದ ಬಗ್ಗೆ 1,44,000 ಜನ ಇಸ್ರಾಯೇಲ್ ಜನಾಂಗದಿಂದ ಮುದ್ರೆ ಹಾಕಿಸಿಕೊಂಡವರು. ಮುದ್ರೆ ಹಾಕಿಸಿಕೊಳ್ಳದೇ ಇರೋರು ಇನ್ನೊಂದು ಗುಂಪಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದನ್ನು ಮುದ್ರೆ ಹಾಕಿಸಿಕೊಂಡವರು ಮತ್ತೊಂದು ಗುಂಪನ್ನು 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಆದ್ದರಿಂದ ನಾವು ದೇವಜನರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಈ ಸ್ತ್ರೀ ಸಹವಾಸಕ್ಕೂ ಈ ವಿಷಯಕ್ಕೂ ಈ 1,44,000 ಜನಕ್ಕೂ ಚಿಯೋನ್ ಬೆಟ್ಟಕ್ಕೂ ಇದಕ್ಕೆ ಯಾವುದಕ್ಕೂ ದೇವರ ಸಭೆಗೂ ಸಂಬಂಧನೇ ಇಲ್ಲ. ಅದಕ್ಕಿಂತ ಮುಂಚೆ ನಾವು ಇಲ್ಲಿಂದ ಎತ್ತಲ್ಪಡ್ತೇವೆ. ದೇವರ ಸಭೆ ನಮ್ಮ ಬಗ್ಗೆ ಹೇಳಿರೋದು ಪರಿಶುದ್ಧ ಕನ್ನಿಕೆ ಎಂಬುದಾಗಿ. ದೇವರ ಸಭೆಯನ್ನು ಕುರಿತು ಹೇಳಿರುವಂಥದ್ದು ಕ್ರಿಸ್ತನೆಂಬ ಮೊದಲಿಂಗನಿಗೆ ವಿವಾಹ ನಿಶ್ಚಯವಾಗಿರುವಂಥ ಪರಿಶುದ್ಧ ಕನ್ನಿಕೆಯೋ ಎಂಬಂತೆ ನಮ್ಮಲ್ಲಿ ನಿಷ್ಕಳಂಗೂ ನಿರ್ಮಲವಾಗಿ ದೇವರು ಇಟ್ಟಿದ್ದಾನೆ. ಆ ವಿಶುದ್ಧಿಯನ್ನು ಕಾಪಾಡಿಕೊಂಡವರಾಗಿ ಕರ್ತನಿಗಾಗಿ ಜೀವಿಸೋಣ. ಕರ್ತನಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಸೋದರ